ಏಪ್ರಿಲ್ 5ರಂದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಲಬುರಗಿ ನಗರದ ಲೀಡ್ ಬ್ಯಾಂಕ್ ಎದುರುಗಡೆಗೆ ಕಿಸಾನ್ ಸಭಾದ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತ ಕಿಸಾನ್ ಸಭಾದ ಜಿಲ್ಲಾ ಅಧ್ಯಕ್ಷ ಭೀಮಾಶಂಕರ್ ಮಾಡಿಯಾಳ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೈತರಿಗೆ ಹಾಗೂ ಕೃಷಿ ಕೂಲಿ ಕಾರ್ಮಿಕರಿಗೆ, ನಿರುದ್ಯೋಗ ಯುವಕ ಯುವತಿಯರಿಗೆ ಸ್ವಯಂ ಉದ್ಯೋಗಕ್ಕಾಗಿ ಸಾಲ ನೀಡಬೇಕು. ರೈತರಿಗೆ ಸಮಯಪೂರ್ಣವಾಗಿ ಸಾಲ ನೀಡಬೇಕು. ಹೈನುಗಾರಿಕೆ, ಕುರಿ ಸಾಗಾಣಿಕೆ, ಕೃಷಿ ಉಪಕರಣಕ್ಕಾಗಿ ಸಮಯಕ್ಕೆ ಸರಿಯಾಗಿ ಸಾಲ ನೀಡಬೇಕು ಎಂದು ಒತ್ತಾಯಿಸಿ ಏಪ್ರಿಲ್ 5ರಂದು ಅಖಿಲ ಭಾರತ ಕಿಸಾನ್ ಸಭಾ ಹಾಗೂ ಆಲ್ ತೈಜಿಮ್ ಇನ್ಫಾಸ್ ಬಿಕೆಎಂಯು ಜಂಟಿಯಾಗಿ ನಗರದ ಲೀಡ್ ಬ್ಯಾಂಕ್ ಎದುರುಗಡೆಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಏಪ್ರಿಲ್ 5ನೇ ತಾರೀಕು ಕಲಬುರಗಿಯ ಲೀಡ್ ಬ್ಯಾಂಕ್ ಎದುರುಗಡೆ ನಾವು ಎರಡೂ ಸಂಘಟನೆಗಳು ಜಂಟಿಯಾಗಿ ಬೃಹತ್ ಪ್ರತಿಭಟನೆ ಮುಖಾಂತರ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ರೈತರಿಗೆ ಮತ್ತು ಸ್ವಯಂ ಉದ್ಯೋಗ ಮಾಡೋ ಸಲುವಾಗಿ ನಿರುದ್ಯೋಗ ಯುವಕ ಯುವತಿಯರಿಗೆ, ಕೃಷಿ ಕೂಲಿ ಕಾರ್ಮಿಕರಿಗೆ ಸಮಯದ ಮೇಲೆ ಸರಿಯಾಗಿ ಸಾಲ ಕೊಡ್ಬೇಕಂಥೇಳಿ ಒತ್ತಾಯಿಸಿ ನಾವು 5ನೇ ತಾರೀಕು ಏಪ್ರಿಲ್ 5ರಂದು 11 ಗಂಟೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡೆವು. ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಉದ್ದಿಮೆಗಳ ಕೋವಿಡ್ ಸಂದರ್ಭದಲ್ಲಿ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಾಗಿದೆ. ಆದರೆ ಈ ಭಾಗದ ನಮ್ಮ ಕಲ್ಯಾಣ ಕರ್ನಾಟಕದ ಏನು ರೈತರು ಭಾಳಷ್ಟು ಜ್ವಲಂತ ಸಮಸ್ಯೆಯನ್ನು ಇಟ್ಕೊಂಡು ರೈತರು ಆತ್ಮಹತ್ಯೆಗಳು ದಿನವಿಡೀ ನಡೀತಾನೇ ಇವೆ. ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಬರೀ ನಾವು ಬಡ್ಡಿ ಮನ್ನಾ ಮಾಡ್ತೇವೆ, ಹಂಗೆ ಕೊಡ್ತೇವೆ, ಹಿಂಗೆ ಕೊಡ್ತೇವೆ, ಸಮಯ ಸಾಲ ಕೊಡ್ತೇವೆ, 5 ಲಕ್ಷ ತನಕ ಕೊಡ್ತೇವೆ. ಯಾವುದೇ 1 ಎಕರೆ 2 ಇರ್ತಕ್ಕಂಥ ಸಣ್ಣ ಪುಟ್ಟ ರೈತರುಗಳಿಗೆ ಯಾವುದೇ ಬ್ಯಾಂಕ್ಗಳು, ಪ್ರತಿಯೊಂದು ಬ್ಯಾಂಕ್ಗಳಲ್ಲೂ ಸಹಿತ ದಲ್ಲಾಳಿಗಳು ಹುಟ್ಕೊಂಡಿದ್ದಾರೆ. ಈಗ ಎಕ್ಸಿಸ್ ಬ್ಯಾಂಕ್ ತೋರಿ, HDFC ಬ್ಯಾಂಕ್ ತೋರಿ, ICICI ಬ್ಯಾಂಕ್ ತೋರಿ, ಕೃಷ್ಣಾ ಗ್ರಾಮೀಣ ಬ್ಯಾಂಕು, SBI, ಆ ದಲ್ಲಾಳಿಗಳ ಮುಖಾಂತರ ಹೋದರೂ ಮಾತ್ರ ಬ್ಯಾಂಕ್ ಕ್ರಾಪ್ ಲೋನಲ್ಲಿ, ಡೆವಲಪ್ಮೆಂಟ್ ಲೋನಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. 5% 10% ಬರೀ ಪರ್ಸೆಂಟೇಜ್ ತೊಗೊಂಡು ಸಾಲ ಸ್ಯಾಂಕ್ಷನ್ ಮಾಡ್ತಕ್ಕಂಥ ವ್ಯವಸ್ಥೆ ಕಲಬುರಗಿಯಲ್ಲಿ ನಡೀತಾ ಇದೆ. ಸಾಕಷ್ಟು ಸಾರಿ ನಾವು ಕಿಸಾನ್ ಸಭಾ ಅವ್ರ ಮೇಲೆ ಈ ಥರ ನಡೀತಾ ಇದೆ ಅಂಥೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಲೀಡ್ ಬ್ಯಾಂಕ್ಗಳಿಗೆ ಮತ್ತು ಸರ್ಕಾರಗಳಿಗೆ ಸಾಕಷ್ಟು ಮನವಿ ಪತ್ರ ಕೊಟ್ಟರೂ ಸಹಿತ ಯಾವುದೇ ಅವರು ಸುಧಾರಣೆ ಆಗಿಲ್ಲ, ಯಾವುದೇ ರೀತಿಯಿಂದ ನಾವು ಬದಲಾವಣೆ ಆಗಿಲ್ಲ. ಹೀಗಾಗಿ ಈ ರೈತರು ಮತ್ತು ಕೃಷಿ ಕೂಲಿ ಕಾರ್ಮಿಕರು, ನಿರುದ್ಯೋಗ ಯುವಕ ಯುವತಿಯರಿಗೆ ಏನು ಹೈನುಗಾರಿಕೆ ಮಾಡ್ತಾಯಿದ್ದಾರೆ, ಅವರು ಕುರಿ ಸಾಗಾಣಿಕೆ ಮಾಡ್ತಾಯಿದ್ದಾರೆ, ಸಣ್ಣ ಪುಟ್ಟ ಕಿರಾಣ ಅಂಗಡಿ ಮಾಡ್ತಾಯಿದ್ದಾರೆ, ಬಟ್ಟೆ ವ್ಯಾಪಾರ ಮಾಡ್ತಾಯಿದ್ದಾರೆ, ಅಂಥವ್ರಿಗೆ ಸಮಯಕ್ಕೆ ಸರಿಯಾಗಿ ನಾವು ಸಾಲ ಕೊಟ್ರಿ ಅಂದ್ರೆ ನಾವು ಬಿಸ್ನೆಸ್ ಮಾಡಿ ಬದುಕ್ತೇವೆ, ರಿಟರ್ನ್ ನಾವು ಅಮೌಂಟ್ನು ಸರಿಯಾಗಿ ಸಮಯಕ್ಕೆ ಕಟ್ತೇವೆ ಅಂತ ಹೇಳಿದ್ರೆ ಯಾವುದೇ ಬ್ಯಾಂಕ್ಗಳು ಮುಂದೆ ಬಂದು ಅವ್ರಿಗೆ ಸಾಲ ಕೊಡೋಕ್ಕೆ ತಯಾರಿಲ್ಲ. ಏನು ಸಬ್ಸಿಡಿ ಲೋನ್ಗಳಿವೆ, ಈ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇದೆ, SC/ST ಅಭಿವೃದ್ಧಿ ನಿಗಮ ಇದೆ, ಬಂಜಾರ ಅಭಿವೃದ್ಧಿ ನಿಗಮ ಇದೆ, ಈ BCM ಅಭಿವೃದ್ಧಿ ನಿಗಮ ಇದೆ, ಅವೆಲ್ಲ ಬರೀ ಬ್ರೋಕರ್ ಥರ ಹೋದ್ರೆ ಮಾತ್ರ ಸಾಲಗಳು ಸ್ಯಾಂಕ್ಷನ್ ಆಗ್ತವೆ. ಬ್ರೋಕರ್ ಥರ ಹೋಗಲಿಲ್ಲ, ನಾವು ಅವ್ರಿಗೆ ಪರ್ಸೆಂಟೇಜ್ ಕೊಡಲಿಲ್ಲ ಅಂದ್ರೆ ನಿಜವಾದಂಥ ಏನಲ್ಲ ರೈತರು ಯಾರು ಕೆಲಸ ಮಾಡ್ತಾರೆ ಅವ್ರಿಗೂ ಸಹಿತ ಆ ಯೋಜನೆಯಲ್ಲಿ ಯಾವುದು ಸ್ಯಾಂಕ್ಷನ್ ಆಗಿ ಅವ್ರಿಗೂ ಸಹಿತ ಸಾಲ ಸಿಗ್ಲಿಕ್ಕೆ ತಯಾರಿಲ್ಲ. ಇಂಥ ವ್ಯವಸ್ಥಿತ ಜಾಲ ಕಲಬುರಗಿಯಲ್ಲಿ ನಡೀತಾ ಇದೆ. ಅದರ ವಿರುದ್ಧ ನಾವು 5ನೇ ತಾರೀಕು ಲೀಡ್ ಬ್ಯಾಂಕ್ ಅಧಿಕಾರಿಗಳಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎರಡೂ ಕಡೆ ಅವತ್ತು ಪ್ರತಿಭಟನೆ ಹಮ್ಮಿಕೊಂಡೆವು. ರೈತರಿಗಾಗ ಇಲ್ಲಿ ತನ ಬಹಳಷ್ಟು ಕಷ್ಟದಿಂದ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.